ವಾರದಲ್ಲಿ ನಿಮಗೆ ಗೊತ್ತಾಗ್ಬಿಡತ್ತೆ. ಹೀಗೆ ನೋಡಿದ್ರೇನೆ ಸಾಕು, ಚಿಕ್ಕ ಚಿಕ್ಕ ಹೇರ್ ಎಲ್ಲ ಕಂಡುಕೊಳತ್ತೆ. ಅನ್ಕೋಬಹುದು ಇವ್ರ ಹೇರ್ ಗ್ರೋತ್ ಆಗ್ತಾ ಇಲ್ಲ, ಕೇವಲ ಉದುರು ಹೋಗುತ್ತೆ. ನಾನಿಲ್ಲಿ ಜ್ಯೂಸಿಗೆ ಶಾಂಪೂ ಸೇರಿಸಿದ್ದೀನಿ. ಈ ಜ್ಯೂಸನ್ನು ಹೇಗೆ ಮಾಡ್ಕೋಬಹುದು ಅಂತ ನಮಸ್ತೆ ಫ್ರೆಂಡ್ಸ್. ಎಷ್ಟೋ ಮಂದಿಗೆ ಹೇರ್ ಗ್ರೋತೇ ಆಗಲ್ಲ. ಯಾವ್ಯಾವುದೋ ಹೇರ್ ಆಯಿಲನ್ನು ಹಾಕ್ತಾರೆ, ಆದರೂ ಕೂಡ ಅವರಿಗೆ ಹೇರ್ ಗ್ರೋತ್ ಆಗಲ್ಲ. ಇದು ತುಂಬ ಕಾರಣವೂ ಇರುತ್ತೆ ಹೇರ್ ಗ್ರೋತ್ ಆಗದೆ ಇರಲಿಕ್ಕೆ. ಮುಖ್ಯ ಕಾರಣ ಏನಂದರೆ, ನಮ್ಮ ಹೇರು ಬೆಳಿಲಿಕ್ಕೆ ಸರಿಯಾದ ಪೌಷ್ಟಿಕಾಂಶ ಸಿಗಲ್ಲ ಒಂದು. ಹಾಗೆ ನಮ್ಮ ಹೇರಿನ ಸ್ಕಾಲ್ಪು ಕ್ಲೀನಾಗಿರಲ್ಲ. ಹಾಗೆ ನಮ್ಮ ಹೇರಿನ ಬುಡ ಎಲ್ಲ ಸ್ಟ್ರಾಂಗ್ ಆಗಿದ್ದರೆ ನಮ್ಮ ಹೇರು ಗ್ರೋತ್ ಆಗುತ್ತೆ, ಅಂದರೆ ಉದ್ದವಾಗಿ ಬೆಳೆಯುತ್ತೆ. ಹಾಗೆ ನಮ್ಮ ಹೇರಿನ ಬುಡ ಡ್ಯಾಮೇಜ್ ಆದರೂ ಕೂಡ, ನಮ್ಮ ಹೇರಿನ ಬುಡದಲ್ಲಿ ಬೇರುಗಳು ಸತ್ತೋದ್ರೂ ಕೂಡ ನಮ್ಮ ಹೇರು ಗ್ರೋತ್ ಆಗಲ್ಲ, ಬೆಳಕೊಂಡು ಬರೋದೇ ಇಲ್ಲ ಅಲ್ವಾ. ಅದಕ್ಕೆ ನಾನಿವತ್ತೊಂದು ರೆಮಿಡಿಯನ್ನು ತಂದಿದ್ದೀನಿ. ತುಂಬ ಸಿಂಪಲ್ ಆಗಿದೆ. ನಮ್ಮ ಹೇರಿನ ಬುಡ ಸ್ಟ್ರಾಂಗ್ ಆಗಿ ಬೇರುಗಳೆಲ್ಲ ಬೆಳ್ಕೊ ಬರುತ್ತೆ, ಅಂದರೆ ಸತ್ತಿಗೆ ಇರುವ ಬೇರೆಲ್ಲ ಚಿಗುರ್ಕೊಂಡು ಹೇರು ಗ್ರೋತ್ ಆಗುತ್ತೆ. 7 ದಿನದಲ್ಲಿ ನಮ್ಮ ಹೇರನ್ನು ನಾವು ಗ್ರೋತ್ ಮಾಡ್ಕೋಬಹುದು. ನಿಮಗೆ ಅನಿಸತ್ತೆ, ನಿಮ್ಮ ಹೇರನ್ನು ನೀವು ನೋಡಿದಾಗಲೇ ನಿಮ್ಗೆ ಅನಿಸತ್ತೆ ನನ್ನ ಹೇರು ಗ್ರೋತ್ ಆಗಿದೆ ಅಂತ. ಆದರೆ ನಾನು ಹೇಳೋ ರೀತಿಯಲ್ಲಿ ನೀವು ಈ ರೆಮಿಡಿಯನ್ನು ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಹೇರು ವಾರದಲ್ಲಿ ನಿಮಗೆ ಗೊತ್ತಾಗ್ಬಿಡತ್ತೆ. ಹೀಗೆ ನೋಡಿದ್ರೇ ಸಾಕು, ಚಿಕ್ಕ ಚಿಕ್ಕ ಹೇರೆಲ್ಲ ಕಂಡುಕೊಳತ್ತೆ, ಅಂದರೆ ಹೀಗೆ ನಿಂತ್ಕೊಬಿಡತ್ತೆ. ನಾವು ಹೀಗೆ ಹೇರನ್ನು ಹೀಗೆ ಮಾಡಿದರೆ ನೈಸಾಗಿ ಇರಲ್ಲ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹೇರೆಲ್ಲ ಬಂದಿರತ್ತೆ. ಹಾಗೆ ನಾವು ಹೇರನ್ನು ಈ ರೀತಿ ಹಿಡಿದಾಗಲೆಲ್ಲ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹೇರು ಹೀಗೆ ನೋಡಿ ಈ ರೀತಿ ಎಲ್ಲ ಆಗಿರುತ್ತೆ. ಹೀಗಿದೆ ಅಂದರೆ ನಮ್ಮ ಹೇರು ಗ್ರೋತ್ ಆಗಿದೆ ಅಂತ ಅರ್ಥ. ಹಾಗೆ ನಾವೆಲ್ಲ ಹೇರನ್ನು ಹೀಗೆ ಗಟ್ಟಿಯಾಗಿ ಹಿಡಿದಾಗ, ಹೀಗೆ ಹಿಡಿತೀವಿ ಅಲ್ವಾ, ಹೀಗೆ ಹಿಡಿದಾಗ ಇಲ್ಲಿ ದಪ್ಪ ಇರಬೇಕು. ಹಾಗೆ ಇಲ್ಲೆಲ್ಲ ಸ್ವಲ್ಪ ಪೂರ ಆಗ್ತಾ ಬಂದರೆ ನಮ್ಮ ಹೇರು ಗ್ರೋತ್ ಆಗ್ತಾ ಇದೆ ಅಂತ ಅರ್ಥ. ಇಲ್ಲೆಲ್ಲ ಬೆಳ್ಕೊಂಡು ಬಂದಿದೆ, ಇನ್ನೂ ಬೆಳೆಯೋದಿದೆ. ಹಾಗೆ ಇದು ತುದಿ ತನಕನೂ ಬೆಳೆಯೋದಿದೆ. ನಮ್ಮ ಹೇರು ಬೆಳಿಲಿಕ್ಕೆ ನಮಗೆ ಪೌಷ್ಟಿಕಾಂಶ ಬೇಕು. ನಮ್ಮ ಹೇರಿಗೆ ನಾವು ಆಯಿಲನ್ನು ಹಾಕಬೇಕು. ಹಾಗೆ ನಮ್ಮ ಹೇರು ತಂಪಾಗಿ, ಅಂದರೆ ನಮ್ಮ ಬಾಡಿ ಕೂಲಾಗಿರಬೇಕು ಒಂದು. ಹಾಗೆ ಹೇರಿನ ಸ್ಕಾಲ್ಪ್ ಎಲ್ಲ ಕ್ಲೀನಾಗಿರಬೇಕು. ನಮಗೆ ಯಾವುದೇ ರೀತಿಯ ಹೀಟ್ ಆಗಬಾರ್ದು. ನಮ್ಮ ಹೇರಿನ ಸ್ಕಾಲ್ಪ್ ಎಲ್ಲ ಕ್ಲೀನಾಗಿ ಇರಬೇಕು, ಹೀಟ್ ಆಗಲಿಕ್ಕೆ ಕೊಡಬಾರ್ದು. ಹಾಗೆ ನಮ್ಮ ಹೇರಿನ ಬುಡ ಎಲ್ಲ ಅಂದರೆ ಅದರಲ್ಲಿ ಬೇರೆಲ್ಲ ಇರುತ್ತೆ ಅಲ್ವಾ, ಅದು ಬೇರೆಲ್ಲ ಚಿಗುರ್ಕೊಳತ್ತೆ. ಸತ್ತೋಗಿರುವಂತಹ ಬೇರು ಚಿಗುರ್ಕೊಂಡು ಒಂದು ಬೇರು ಇದ್ದಲ್ಲಿ ತುಂಬ ಸಾವಿರಾರು ಬೇರುಗಳು ಹುಟ್ಕೊಂಡು ಬರುತ್ತೆ. ಹಾಗಾಗಲಿಕ್ಕೆ ನಾವು ಏನು ಮಾಡಬೇಕು, ನಮ್ಮ ಹೇರಿಗೆ ನಾವು ಆರೈಕೆನ ಮಾಡಬೇಕು. ನಾನು ಹೇಳೋ ರೀತಿಯಲ್ಲಿ ನೀವು ಮಾಡ್ತಾ ಬನ್ನಿ. ಸಿಂಪಲ್ ಆಗಿದೆ. 7 ದಿನದಲ್ಲಿ ನಿಮಗೆ ರಿಸಲ್ಟು ಪಕ್ಕ ಸಿಗತ್ತೆ. ನೀವೇ ಕಮೆಂಟ್ ಮಾಡ್ತೀರಾ, ನಿಮ್ಮಿಂದ ನನಗೆ ನನ್ನ ಹೇರು ಗ್ರೋತ್ ಆಗಿದೆ, ಸ್ವಲ್ಪ ಹೇರು ಹುಟ್ಕೊಂಡು ಬಂದ ಹಾಗೆ ಅನ್ನಿಸ್ತಾ ಇದೆ. ಅಂದರೆ ಒಂದೊಂದು ಸಲ ನಾವು ಹೀಗೆ ಹಿಡಿದಾಗ ತುಂಬ ಬೋಳಾಗಿರುತ್ತೆ ನೋಡಿ. ಎಷ್ಟೋ ಮಂದಿ ಹೇರು ಅಂದರೆ ಒಂದು ಹೇರು ಚಿಕ್ಕ ಹೇರು ಇರೋದೇ ಇಲ್ಲ, ಉದ್ದುದ್ದ ಹೇರು ಒಂದು ಸ್ವಲ್ಪ ಇರುತ್ತೆ ಅಷ್ಟೇ. ಅವರಿಗೆ ನಾವು ಅನ್ಕೋಬಹುದು ಇವ್ರ ಹೇರು ಗ್ರೋತ್ ಆಗ್ತಾ ಇಲ್ಲ, ಕೇವಲ ಉದುರು ಹೋಗ್ತಾನೆ ಇರುತ್ತೆ, ಬಿಟ್ಟರೆ ಹುಟ್ಟಿ ಬರ್ತಾ ಇಲ್ಲ ಅಂತ ಅರ್ಥ ಅಲ್ವಾ. ಹಾಗಾಗಿ ನಾವು ಏನು ಮಾಡಬೇಕು ಗೊತ್ತಾ, ನಮ್ಮ ಹೇರಿಗೆ ಆವಾಗ ಹೇರ್ ಪ್ಯಾಕನ್ನು ಹಾಕಬೇಕು. ಹಾಗೆ ಹೇರ್ ಸಿರಮನ್ನು ಹಾಕಬೇಕು. ಹಾಗೆ ನಾನು ಇವತ್ತು ಹೇಳ್ತೀನಿ, ಚಿಕ್ಕದಾದ ರೆಮಿಡಿ, ಸಿಂಪಲ್ ಆಗಿದೆ, ಎಲ್ಲರ ಮನೇಲೂ ಇರುತ್ತೆ, 1 ರೂಪಾಯಿನೂ ಖರ್ಚಿಲ್ಲ ಅಂತ ಹೇಳ್ಬೋದು. ನಾವು ಸ್ನಾನಕ್ಕಿಂತ ಒಂದು 10 ನಿಮಿಷ ಮೊದಲು, 20 ನಿಮಿಷ ಮೊದಲು ಹೀಗೆ ಸ್ವಲ್ಪ ಟೈಮ್ ಕೊಟ್ಕೊಂಡು ಮೊದಲು ನಾವು ಅಪ್ಲೈ ಮಾಡಿಕೊಂಡ್ರೆ ಸಾಕು. ನೀವು ಇದನ್ನು ಡೈಲಿ ಮಾಡ್ತಾ ಬನ್ನಿ, ಒಂದು ಸ್ವಲ್ಪ ದಿನ ಡೈಲಿ ಮಾಡ್ತಾ ಬನ್ನಿ, 1 ತಿಂಗಳು ತನಕ ಮಾಡ್ತಾ ಬನ್ನಿ. ವಾರದಲ್ಲೇ ನಿಮಗೆ ಗೊತ್ತಾಗತ್ತೆ. ತಿಂಗಳ ಅನ್ನೋ ತನಕ ನಿಮಗೆ ಇನ್ನೂ ಹೆಚ್ಚು ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಬನ್ನಿ, ಹಾಗಾದರೆ ನಾನು ಹೇಗೆ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಬರೋಣ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಲ್ವಾ, ನೀವು ನೋಡ್ಬೋದು. ಒಳ್ಳೆ 7 ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಆಯಿತಾ. ಬನ್ನಿ ಹಾಗಾದರೆ ಶುರು ಮಾಡೋಣ. ನಾವು ಹೇರಿಗೆ ಅಪ್ಲೈ ಮಾಡುವಾಗ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಯಾಕೆ ಗೊತ್ತಾ, ನಮ್ಮ ಹೇರಿನ ಬುಡ ಬೇರೆಲ್ಲ ತೊಗೋಬೇಕು, ಎಲ್ಲೂ ಖಾಲಿ ಇರಬಾರ್ದು. ಪ್ರತಿಯೊಂದು ಅಂದರೆ ಕಿವಿಯ ಮೇಲ್ಭಾಗ, ತಲೆಯ ಹಿಂಭಾಗ,
ಕೂದಲಿನ ತುದಿ ಭಾಗ ಅಲ್ಲೆಲ್ಲ ನಾವು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೇಬೇಕು. ಈ ರೀತಿ ಮಾಡಿದರೆ ನಮ್ಮ ಹೇರು ಸ್ಟ್ರಾಂಗ್ ಆಗಿರುತ್ತೆ, ಹೇರಿನ ಬುಡ ಎಲ್ಲ ತೊಗೊಂಡಿರುತ್ತೆ, ಹೇರು ಹುಟ್ಟಿ ಬರಲಿಕ್ಕೆ ಸಹಾಯ ಆಗುತ್ತೆ. ನೋಡಿ, ನಾನಿಲ್ಲಿ ಜ್ಯೂಸಿಗೆ ಶಾಂಪು ಸೇರಿಸಿದ್ದೀನಿ. ಈ ಜ್ಯೂಸನ್ನು ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಜ್ಯೂಸಲ್ಲೂ ಕೂಡ ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ ಒಂದೇ ಅಲ್ಲ, ಹೇರು ಬ್ಲ್ಯಾಕ್ ಆಗಲಿಕ್ಕೆ, ಹಾಗೆ ನಮ್ಮ ಹೇರು ಶೈನಿಂಗ್ ಆಗಲಿಕ್ಕೆ ಕಂಡೀಷ್ನರ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ನಾವು ನಮ್ಮ ಹೇರು ಚೆನ್ನಾಗಿರಬೇಕು ಅಂದರೆ ಆದಷ್ಟು ನೀರನ್ನು ಜಾಸ್ತಿ ಕುಡಿಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ನಾನಿಲ್ಲಿ ಯಾವಾಗ ಗೊತ್ತಾ, ಮೊದಲನೇ ದಿನ ರಾತ್ರಿ 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ನಮ್ಮ ಹೇರಿಗಂತೂ ತುಂಬಾ ಒಳ್ಳೆಯದು. ಹೇರು ಗ್ರೋತ್ ಆಗಲಿಕ್ಕೆ, ಹಾಗೆ ಉದ್ದವಾಗಿ ಬೆಳೀಲಿಕ್ಕೆ, ಬ್ಲ್ಯಾಕ್ ಆಗಲಿಕ್ಕೆ, ಶೈನಿಂಗ್ ಆಗಲಿಕ್ಕೆ, ಸಿಲ್ಕಿ ಹೇರ್ ಆಗಲಿಕ್ಕೆಲ್ಲ ನಂಬರ್ 1 ನಮ್ಮ ಈ ಹೇರಿನ ವಿಷಯದಲ್ಲಿ ಇದರಲ್ಲಿ ಮೆಂತ್ಯ ಕಾಳು ನಂಬರ್ 1 ಅಂತ ಹೇಳ್ಬೋದು. ಸ್ವಲ್ಪ ನೀರು ಹಾಕಿ ನೆನೆಸ್ಬಿಡ್ತೀನಿ. ಬೆಳಿಗ್ಗೆ ನೋಡೋಣ ಯಾವ ರೀತಿಯಾಗಿದೆ ಅಂತ. ಇದು ಚೆನ್ನಾಗಿ ನೆಂದಿರಬೇಕು, ಅಂದರೆ ಅದ್ರ ಒಳಗಡೆ ಇರುವ ಅಂಶ ಎಲ್ಲ ಬಿಟ್ಕೊಂಡಿರಬೇಕು. ಆವಾಗ ನಮಗೆ ಇದು ಸರಿಯಾದ ಜ್ಯೂಸು ಸಿಕ್ಬಿಡತ್ತೆ. ನೀವು ಚೆನ್ನಾಗಿ ಇದು ಬಿಟ್ಕೊಂಡಿಲ್ಲ ಅಂದರೆ ಸ್ವಲ್ಪ ಕುಟ್ಕೋಬೋದು. ಕುಟ್ಕೊಂಡ್ರೂ ಕೂಡ ಅದ್ರ ಒಳಗಡೆ ಇರುವ ರಸ ಎಲ್ಲ ಹೊರಗಡೆ ಬರುತ್ತೆ. ನಿಮಗೇನಾದರೂ ತುಂಬ ಹೇರ್ ಇದೆ ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ನನ್ನ ಹೇರ್ ಎಷ್ಟಿದೆ ನಾನು ಅಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಿಕ್ತು ನೋಡಿ, ಎಲ್ಲ ಬಿಟ್ಕೊಂಡಿದೆ ಅಲ್ವಾ. ಇದರಲ್ಲಿ ನಮ್ಗೆ ಅನಿಸತ್ತೆ ಏನೋ ಒಂದು ಮೆಂತ್ಯ ನೀರು ಅನಿಸತ್ತೆ. ಇದು ತುಂಬ ಒಳ್ಳೆಯದು, ಒಳ್ಳೆ ಬೆನಿಫಿಟ್ಸ್ ಸಿಗತ್ತೆ. ನಾನಿಲ್ಲಿ ಪೆಂಟಿನ್ ಶಾಂಪೂ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ತುಂಬ ಕಡಿಮೆ ಇರುವಂತಹ ಕೆಮಿಕಲ್ಸ್ ಇರುವಂತಹ ಶಾಂಪು ಯೂಸ್ ಮಾಡಿ. ಯಾವುದು ಅಂತ ನೋಡಿ, ತುಂಬ ಕಡಿಮೆ ಇರುವಂತಹ ಶಾಂಪು. ಫೆಂಟಿನ್ನು, ಡೋವು ಇದರಲ್ಲೆಲ್ಲ ತುಂಬ ಕಡಿಮೆ ಇರುತ್ತೆ, ಆದಷ್ಟು ಕಡಿಮೆ ಇರುತ್ತೆ. ಯಾವುದೇ ಒಂದು ಶಾಂಪೂವಿನಲ್ಲಾದರೂ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಶಾಂಪು ಅಂತಲ್ಲ, ಈಗಿನ ಯಾವುದೇ ಒಂದು ಫುಡ್ಡಲ್ಲಾದರೂ ಕೆಮಿಕಲ್ಸ್ ಇರೋದೇ. ಆದರೆ ಅದರಲ್ಲಿ ನಾವು ಹುಡುಕಬೇಕು ತುಂಬ ಕಡಿಮೆ ಇರೋದು ಯಾವುದು ಅಂತ ಅಲ್ವಾ. ನಾನು ಈ ಶಾಂಪೂನ ಯೂಸ್ ಮಾಡ್ತೀನಿ. ಇದ್ರ ಜೊತೆ ನಾವು ಈ ರೀತಿ ಮೆಂತ್ಯ ಕಾಳಿನ ನೀರೆಲ್ಲ ಹಾಕಿದಾಗ ಅದು ಕೆಮಿಕಲ್ಸ್ ಇದೆ ಅನಿಸಲ್ಲ. ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಇದ್ದರೂ ಕೂಡ ನಮಗೆ ಎಫೆಕ್ಟ್ ಆಗಲ್ಲ. ಕೇವಲ ಬರೀ ಶಾಂಪೂನ ನಾವು ಯೂಸ್ ಮಾಡಿದರೆ ನಮಗೆ ಆ ಕೆಮಿಕಲ್ಸು ಡೈರೆಕ್ಟಾಗಿ ನಮ್ಮ ಕೂದಲಿಗೆ ಎಫೆಕ್ಟ್ ಕೊಡುತ್ತೆ. ಈ ಥರ ನಾವು ಮಾಡಿ ಅಪ್ಲೈ ಮಾಡಿಕೊಂಡಾಗ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಆಗಲ್ಲ. ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ, ಬೆಳೀಲಿಕ್ಕೆಲ್ಲ ಸಹಾಯ ಮಾಡುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಚೆನ್ನಾಗಿ ಅಂದರೆ ಅದು ಎರಡೂ ಸೇರ್ಕೋಬೇಕು, ಆ ರೀತಿ ಮಿಕ್ಸನ್ನು ಕೊಡಬೇಕು. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ತೀನಿ. ನಮ್ಮ ಹೇರಿನ ಬುಡ ಎಲ್ಲ ತೊಗೋಬೇಕು. ಅಂದರೆ ನಾವು ಇದನ್ನು ಅಪ್ಲೈ ಮಾಡುವ ಮೊದಲು ಒಂದು 2 ಅವರ್ 3 ಅವರ್ ಅಥವಾ ನಿನ್ನೆ ದಿನ ಹೀಗೆ ನಾವು ತಲೆಗೆ ಹೇರ್ ಆಯಿಲನ್ನು ಹಾಕ್ಕೊಂಡಿರಬೇಕು. ನಾವು ಆದಷ್ಟು ಹೇರ್ ಆಯಿಲು ಅಂದರೆ ನಮಗೆ ಹೇರೇ ಇಲ್ಲ ಅಂದವರು, ಹೇರೇ ಬೆಳೀತಾ ಇಲ್ಲ, ಹೇರ್ ಉದ್ದ ಆಗ್ತಾ ಇಲ್ಲ ಅಂಥವರು ವಾರಕ್ಕೆ 2 ದಿನ ಚೆನ್ನಾಗಿ ಆಯಿಲನ್ನು ಹಾಕ್ಕೊಳ್ಳಿ, ಹೇರ್ ಆಯಿಲನ್ನು. ಅಥವಾ ಪ್ರತಿದಿನ ನೀವು 1 ಟೇಬಲ್ ಸ್ಪೂನ್ ಆಯಿಲನ್ನು ನೆತ್ತಿಯ ಭಾಗಕ್ಕೆ ಹಾಕ್ಕೊಳ್ಳಿ. ಅಷ್ಟೇ ಸಾಕು, ತುದಿ ತನಕನೂ ಬೇಡ. ಅಷ್ಟು ಹಾಕ್ಕೊಂಡ್ರೂ ನಿಮ್ಮ ಹೇರು ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಈಗಲೂ ಅಷ್ಟೇ, ನೀವು ಮೊದಲು ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೊಂಡಿರಬೇಕು. ಕಂಪಲ್ಸರಿ ಹೇರ್ ಆಯಿಲನ್ನು ಅಪ್ಲೈ ಮಾಡಲೇಬೇಕು, ಆಯಿತಾ. ನಂತರ ನೀವು ಇದನ್ನು ಮಾರನೇ ದಿನ ತಲೆಗೆ ಸ್ನಾನ ಮಾಡುವ ಮೊದಲು ಒಂದು 1 ಅವರ್ ಬೇಕಾದರೂ ಗ್ಯಾಪ್ ಇಟ್ಕೊಳ್ಳಿ, ಅರ್ಧ ಗಂಟೆ ಬಿಟ್ಕೊಳ್ಳಿ. ಕನಿಷ್ಠ ಪಕ್ಷ ಅಂದರೆ ಒಂದು 20 ನಿಮಿಷ ಆದರೂ ಇರಲೇಬೇಕು ಇದನ್ನು ಅಪ್ಲೈ ಮಾಡಿಕೊಂಡಾಗ, ಆಯಿತಾ. ಈ ಥರ ನೀವು ಹೇರ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಕೊಟ್ಕೊಂಡಿರಬೇಕು. ನಂತರ ಇದನ್ನು ಅಪ್ಲೈ ಮಾಡ್ಕೋಬೇಕು. ಆವಾಗ ನಮ್ಮ ಹೇರ್ ಎಲ್ಲ ಬುಡ ಎಲ್ಲ ತೊಗೊಳುತ್ತೆ, ನಮ್ಮ ತಲೆ ಎಲ್ಲ ತೊಗೊಳುತ್ತೆ, ನಮ್ಮ ಹೇರಿನ ಸುತ್ತಮುತ್ತಲಿನ ಭಾಗ ಎಲ್ಲ ತೊಗೊಳುತ್ತೆ ಅಲ್ವಾ. ಆವಾಗ ನಮ್ಮ ಹೇರು ಬುಡ ಎಲ್ಲ ತೊಗೊಂಡಿರುತ್ತೆ, ಬೇರೆಲ್ಲ ತಂಪಾಗಿರುತ್ತೆ, ಸ್ಟ್ರಾಂಗ್ ಆದ ಹೇರು ಹುಟ್ಕೊಂಡು ಬೆಳೀತಾ ಬರುತ್ತೆ. ಇದನ್ನು ನೀವು ಪ್ರತಿದಿನ ಮಾಡಿ. ನಿಮಗೆ ಹೇರು ಕಡಿಮೆ ಇದೆ ಅಂದರೆ ಪ್ರತಿದಿನ ಅಪ್ಲೈ ಮಾಡಿ. ಕ್ರಮೇಣ ಏನು ಮಾಡಿ ಗೊತ್ತಾ, ಒಂದಿನ ಬಿಟ್ಟು ಒಂದಿನ ಈ ಥರ ನೀವು ಅಪ್ಲೈ ಮಾಡ್ತಾ ಬನ್ನಿ. ನಂತರ ಕ್ರಮೇಣ ವಾರದಲ್ಲಿ 2 ದಿನ ಅಥವಾ 3 ದಿನ
ಈ ಥರ ನೀವು ಮಾಡ್ತಾ ಬಂದರೆ ನಿಮ್ಮ ತಲೆ ತುಂಬ ಹೇರ್ ಅಂತೂ ಹುಟ್ಕೊಂಡು ಬರುತ್ತೆ. ಹಾಗೆ ನೀವು ಕೇವಲ ಹೇರಿಗಷ್ಟೇ ನಾವು ಪ್ರಾಮುಖ್ಯತೆ ಕೊಡೋದಲ್ಲ, ನಾವು ಸರಿಯಾದ ಫುಡ್ಡನ್ನು ತಗೋಬೇಕು. ಅಂದರೆ ಕಬ್ಬಿಣಾಂಶ ಇರುವಂಥದ್ದು, ಕ್ಯಾಲ್ಸಿಯಂ ಇರುವಂತಹ ಫುಡ್ಡೆಲ್ಲ ತಗೋಬೇಕು. ಹಾಗೆ ಚೆನ್ನಾಗಿ ನೀರನ್ನು ಕುಡಿಬೇಕು. ಹಾಗೆ ನಾವು ಯಾವಾಗಲೂ ಒಂದು ಚಟುವಟಿಕೆಯಲ್ಲಿ ಇರಬೇಕು. ಏನಾದರೂ ಒಂದು ಚಟುವಟಿಕೆಯಲ್ಲಿ ಎಲ್ಲ ಇದ್ದರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅಲ್ವಾ. ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಹಾಗೆಯೇ ನಮ್ಮ ಬಾಡಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪ್ರತಿಯೊಂದು ಅಂಗಾಂಗನೂ ಕೂಡ ಚೆನ್ನಾಗಿ ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ ಆಗಿದೆ. ನೀವು ಒಳ್ಳೆ ಶಾಂಪೂನ ಯೂಸ್ ಮಾಡಿದರೆ ಆಯಿತು. ಒಳ್ಳೆ ಶಾಂಪೂನ ತಂದಿಟ್ಕೊಳ್ಳಿ. ಅದಕ್ಕೆ ನೀವು ದಿನಾಲೂ ಇದೇ ರೀತಿ ಮಾಡ್ತಾ ಬಂದರೆ ನಿಮ್ಮ ಹೇರು ಗ್ರೋತ್ ಆಗುತ್ತೆ. ಯಾವುದೇ ಒಂದು ಬೇರು ನಿಮ್ಮ ಹೇರಿನ ಎಲ್ಲೋ ಒಂದು ಭಾಗದಲ್ಲಿ ಇರುವಂತಹ ಬೇರು ಇದ್ರೂ ಅದು ಚಿಗುರ್ಕೊಂಡು ಬರುತ್ತೆ, ಅದಕ್ಕೊಂದು ಜೀವ ಬರುತ್ತೆ. ನಿಮ್ಗೆ ಗೊತ್ತುಂಟಲ್ವಾ, ನಾವು ಯಾವುದೇ ಒಂದು ಸಸ್ಯನ ನೆಡ್ತೀವಿ, ಅದಕ್ಕೆ ಎಷ್ಟು ಬೇರು ಇರುತ್ತೆ ಅಲ್ವಾ, ಸಾವಿರಾರು ಬೇರುಗಳು ಇರುತ್ತೆ. ಅದರಲ್ಲಿ ಒಂದು ಬೇರು ಸತ್ತೋದ್ರೂ ಕೂಡ ಇನ್ನೊಂದು ಬೇರು ಚಿಗುರ್ಕೊಂಡು ಹೋಗುತ್ತೆ. ಅದೇ ರೀತಿ ನಮ್ಮ ಹೇರ್ ಆದರೂ ಅಷ್ಟೇ. ನೀವು ಯಾವಾಗಲೂ ಏನು ಮಾಡಬೇಕು ಗೊತ್ತಾ, ನೀವೇ ಕಂಡು ಹಿಡ್ಕೋಬಹುದು. ನಿಮ್ಮ ಹೇರನ್ನು ಒಂದು ಸಲ ಹೀಗೆ ಮಾಡಿ ನೋಡಿ, ನೈಸಾಗಿರುವ ಬರೀ ಹೇರ್ ಇದೆ, ಮೇಲೆಲ್ಲೂ ಒಂದು ಹೇರನ್ನು ನಿಂತ್ಕೊಳ್ತಾ ಇಲ್ಲ, ಈ ರೀತಿ ಮಾಡಿ ನೋಡಬೇಕು. ಹೀಗೆ ಈ ರೀತಿ ಎಲ್ಲ ಮಾಡಬೇಕು. ಇದೆಲ್ಲ ನೋಡಿ ಹುಟ್ಟಿ ಬಂದಿರೋದು ಅಲ್ವಾ, ನೋಡಿ ಇದೆಲ್ಲ ಈಗೀಗ ಹುಟ್ಟಿ ಬಂದಿರೋದು. ಇದೇ ರೀತಿ ನಮ್ಮ ಹೇರಿನ ತುದಿ ತನಕನೂ ಇದೆ ಅಂದರೆ ನಮ್ಮ ಹೇರು ಗ್ರೋತ್ ಆಗ್ತಿದೆ ಅಂತ ಅರ್ಥ. ಅದೇ ನಮ್ಮ ಹೇರಿನ ತುದಿ ತನಕ ಏನೂ ಇಲ್ಲ, ಕೇವಲ ಇದ್ದ ಹೇರು ಅಷ್ಟೇ ಸಾದವಾಗಿದೆ ಅಂದರೆ ನಮ್ಮ ಹೇರು ಏನು ಗ್ರೋತ್ ಆಗ್ತಾ ಇಲ್ಲ, ಇದ್ದ ಹೇರೆಲ್ಲ ಉದುರೋಗುತ್ತೆ ಅಂತ ಅರ್ಥ. ಆಯಿತಾ? ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆದರೆ ನಾನು ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ತಾ ಬನ್ನಿ, ಖಂಡಿತ ನಿಮಗೆ ಒಂದು ವಾರದಲ್ಲಿ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಕಂಟಿನ್ಯೂ ನೀವು ಒಂದು ತಿಂಗಳ ತನಕ ಆದರೂ ಮಾಡಬೇಕು. ಹಾಗೆ ಏನು ಮಾಡಬೇಕು ಗೊತ್ತಾ, ನೀವು ನಂತರ ಏನು ಮಾಡಬೇಕು, ಡೈಲಿ ಬೇಡ, ವಾರದಲ್ಲಿ ಒಂದು 2 ದಿನ ಆದರೂ ನೀವು ಈ ರೀತಿ ಮಾಡ್ತಾ ಬರಬೇಕು. ಆದಷ್ಟು ನೀರನ್ನು ಕುಡಿಬೇಕು. ಹಾಗೆ ಪ್ರೋಟೀನ್ ಇರುವಂತಹ ಆಹಾರವನ್ನು ಜಾಸ್ತಿ ಸೇವಿಸಬೇಕು. ಮೊಟ್ಟೆ ಇರ್ಬೋದು, ಹೀಗೆ ಮೊಳಕೆ ಕಾಳು, ಈ ರೀತಿ ಎಲ್ಲ ನೀವು ಅಡುಗೆಯಲ್ಲಿ ಬಳಸ್ತಾ ಬಂದರೆ ಖಂಡಿತ ನಿಮ್ಮ ಹೇರು ಗ್ರೋತ್ ಆಗುತ್ತೆ. ಬೇರೆ ಮೆಡಿಸಿನ್ ಏನು ಬೇಡವೇ ಬೇಡ, ಹೊರಗಡೆ ಪ್ರಾಡಕ್ಟು ಬೇಡ. ಆಯಿತಾ? ಆವಾಗ ನೀವು ಹೇರಿಗೆ ಆಯಿಲನ್ನು ಹಾಕಬೇಕು. ವಾರಕ್ಕೆ 2 ಸಲ ಆದರೂ ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಕೊಡಬೇಕು. ಸತ್ತೋಗಿರೋ ಬೇರಿಗೆಲ್ಲ ಜೀವ ಬರುತ್ತೆ. ಹಾಗೆ ಬೇರೆಲ್ಲ ತಗೊಳುತ್ತೆ. ನಾವು ಆಯಿಲ್ ಹಾಕ್ತೀವಿ ಅಲ್ವಾ, ಹೇರ್ ಆಯಿಲು, ಅದೆಲ್ಲ ತಗೊಂಡಾಗ ಏನಾಗುತ್ತೆ, ಅಲ್ಲಿ ತಂಪನ್ನು ಕೊಡುತ್ತೆ, ಸ್ಕಾಲ್ಪು ಕ್ಲೀನ್ ಆಗುತ್ತೆ. ಆವಾಗ ನಿಮ್ಮ ಹೇರು ಹುಟ್ಟಿ ಬರಲಿಕ್ಕೆ ಇದ್ದಿರೋ ಹೇರ್ ಆದರೂ ಸ್ಟ್ರಾಂಗಾಗಿ ಇರುತ್ತೆ. ಆಯಿತಾ? ಥ್ಯಾಂಕ್ ಯು. ಮತ್ತೊಮ್ಮೆ ನನ್ನಿಂದ ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದವನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.